Hey fam, welcome to Sahana Shitty's YouTube vlog. ನಿಮಗೆ ಗೊತ್ತು ಈ ಬ್ಲಾಗ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ನೀವು ತಮ್ಮನೇಲಿ ನೋಡಿರ್ತೀರಾ. ನಮ್ಮ ಏರಿಯಾದಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಅದನ್ನು ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೂ ನನಗೆ ಹೆಚ್ಚು ವ್ಲಾಗ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೆಟ್ ಇನ್. ಹೇ ಫ್ಯಾಮ್, ನೋಡಿ ನಮ್ಮ ಮನೆ ಮುಂದೆನೇ ಚಪ್ರ ಹಾಕಿದ್ದೀವಿ. ನಮ್ಮ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಸೇರಿ ಕೂರಿಸ್ತಿರೋದು. ವರ್ಷ ಗಣೇಶನ ಇಲ್ಲೇ ಕೂರಿಸ್ತಿದ್ವಿ. ಸೊ ಈ ವರ್ಷವೂ ಇಲ್ಲೇ ಕೂರಿಸ್ತಿದ್ದೀವಿ. ನೋಡಿ ಚಪ್ರ ಹಾಕಿದ್ದೀವಿ ಟಾರ್ಪಲಲ್ಲಿ, ಮಳೆ ಬಂದರೆ ನೆನಿಬಾರ್ದು ಅಂತ ಮೇಲೆ ಸೀಟ್ ಹಾಕಿದ್ದೀವಿ. ಬಟ್ ಅದನ್ನು ವೈಟ್ ಪಂಚ್ ಹಾಕಿ ಮುಚ್ಚಬೇಕು. ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಅವರು ಮಳೆ ಬಂದರೆ ನೀರು ಒಳಗಡೆ ಹೋಗದೇ ಇರಲಿ ಅಂತ ಕಟ್ಟೆ ಹಾಕ್ತಿದ್ದಾರೆ. ಒಳಗಡೆ ಗಣಪತಿಯಿಂದ ಎಲ್ಲ ತೆಂಗಿನ ಗರಿ ಹಾಕಬೇಕು. ಸೊ ನೋಡಿ, ಇವನು ನಮ್ಮ ಕಸಿನ್ ಬ್ರದರ್ ಹರ್ಷ ಅಂತ ಗರಿ ಎಣಿತಾ ಇದ್ದಾನೆ. ಮಸ್ತಾಗಿ ಎಣಿತಾನೆ ಮಾತ್ರ. ಬಟ್ ಅವನಿಗೆ ವೀಡಿಯೋ ಅಂದರೆ ಆಗಲ್ಲ, ಬೈತಾನೆ ಇರ್ತಾನೆ ಯಾವಾಗಲೂ. ವೀಡಿಯೋಗೂ ಅವನಿಗೂ ಆಗೋದೇ ಇಲ್ಲ. ನೋಡಿ ಏನು ಸಕ್ಕತ್ತಾಗಿ ಎಣಿತಾನೆ. ಅದ್ರ ಟ್ರಿಕ್ಕು ನಾನು ಹೇಳಿಸ್ಕೊಂಡೆ, ಬಟ್ ಅದನ್ನು ಹಾಕ್ಬೇಕಾದ್ರೆ ಕನ್ಫ್ಯೂಸ್ ಆಗೋಯ್ತೆ. ಅದೇ ಕಷ್ಟ. ಇವಾಗ ನೋಡ್ಕೊಳ್ಳಿ, ಬೈತಾನೆ ನನಗೆ. ಬರೀ ಬೈಯೋದೇ ಅವನಿಗೆ ಕೆಲಸ. ನೋಡಿ ಗೈಸ್, ಅವನದು ವೀಡಿಯೋ ಮಾಡಿದ್ರೆ ಅವನಿಗೆ ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ನನ್ನನ್ನು ಬೈತಾ ಇದ್ದಾನೆ ನೋಡಿ. ಡಿಲೀಟ್ ಮಾಡಲ್ಲ, ನಿನ್ನ ಹಾಕ್ತೀನಿ ನಾನು. ಆಮೇಲೆ ಹೇಳು. ನನ್ನ ಕಾಟ ತಡಿಯೋಕ್ಕಾಗ್ದೇ ಬೇಗನೆ ಕಟ್ಬಿಟ್ಟು ಹೋಗ್ತಾ ಇದ್ದಾನೆ ನೋಡಿ ಫೈನಲಾಗಿ ಈ ರೀತಿ ಕಾಣುತ್ತೆ. ಏನು ಸಖತ್ತಾಗಿ ಎಂಡಿದ್ದಾನೆ ಅಲ್ವಾ? ನಿಮಗೂ ಹಾಗೆ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಫೈನಲ್ ಟಚ್ ಹೀಗೆ ನೋಡಿ, ಈ ರೀತಿ ಹಾಕಬೇಕು ಅಲ್ಲೆಲ್ಲ ಸುತ್ತ. ಇವಾಗ 3 ಎಣ್ದಾಗಿದೆ. ಇದು ಸೇರಿ ಇವಾಗ ಎಣ್ದಿದ್ದು ಸೇರಿ 4 ಆಗಿದೆ. ಇನ್ನು ಸುಮಾರು ಎಣಿಬೇಕು. ಅದು ಮುಂದ್ಗಡೆ ಇದೆಯಲ್ಲ, ಅದನ್ನು ಕಟ್ ಮಾಡೋಕ್ಕೋಸ್ಕರ ತಗೊಬಂದಿರೋದು. ಅವನು ಮಾತ್ರ ಎತ್ಕೊಬರೋಕ್ಕೆ ಅವನ ಫ್ರೆಂಡು. ಒಬ್ಬೊಬ್ಬರು ಇಲ್ಲಿ ಒಂದೊಂದು ಕೆಲಸ ಡಿವೈಡ್ ಮಾಡಿಕೊಂಡು, ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದು. ವಿಡಿಯೋ ನೋಡಿಬಿಟ್ಟು ಆ ಥರ ಮುಚ್ಕೊಯ್ತಾರದು ಅವನು. ಹಾಗಾಗಿ ವಿಡಿಯೋ ಅಂದ್ರೇ ಆಗಲ್ಲ ಇವ್ರುಗಳಿಗೆ. ಈ ಕಡೆ ತಿರ್ಕೊಂಡು ಹೋಗ್ಬಿಡೋದು. ನೋಡಿ ಈ ರೀತಿ ಎಲ್ಲ ಕಡೆನೂ ಹಾಕ್ಬಿಟ್ಟು ಮತ್ತೆ ವೈಟ್ ಪಂಚಲ್ಲಿ ಕವರ್ ಮಾಡಬೇಕು ನೀಟಾಗಿ. ಗಣೇಶ ಹಬ್ಬದ ದಿನ ಹೊಳೆಗೆ ಹೋಗಿ ಗಂಗಾ ಮಾತೆಗೆ ಪೂಜೆ ಮಾಡಿ ಹೊಸ್ನೀರು ತರೋದು ಸಂಪ್ರದಾಯ. ಸೊ ನಾವು ಅದನ್ನು ಫಾಲೋ ಮಾಡಬೇಕಲ್ವಾ? ಅದಕ್ಕೆ ನಾನು ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಏರಿಯಾದವ್ರ ಜೊತೆ ಹೋಗಿದ್ವಿ. ನಮ್ಮಮ್ಮ ಬರೋಕ್ಕಾಗಲಿಲ್ಲ, ಯಾಕಂದರೆ ಮನೇಲಿ ನಾವು ಗಣಪತಿ ಕೂರಿಸ್ತೀವಿ. ಸೊ ಅದ್ರ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವು ಹೊಸ್ನೀರು ತೊಗೊಂಡು ಹೋಗಿ ಮನೆಗೆ ಕೊಟ್ಟ ಮೇಲೆ ನಾವು ಗಣಪತಿ ಕೂರಿಸ್ತಿರ್ತೀವಲ್ಲ ಅಲ್ಲಿ ಪೂಜೆ ಮಾಡ್ತೀವಿ. ಇವಳು ನೋಡಿ ನಮ್ಮ ಅಕ್ಕ. ನೋಡಿ ಒಂದು ಗಡ್ಗೆ 2 ಚಂಬಲ್ಲಿ ಹೋಗಿ ಹೊಸ್ನೀರು ತಗೊಂಡು ಬರಬೇಕು. ನೋಡಿ ಇದೇ ನಮ್ಮ ನಂಜನಗೂಡಿನ ಹೊಳೆ. ಹೊಸ್ನೀರು ತಗೊಬರ್ಬೇಕು. ಎಲ್ಲ ನೀರನ್ನೆಲ್ಲ ತುಂಬಿಸಿಟ್ಟಿದ್ದಾರೆ. ಸ್ವಲ್ಪ ಹೂವು ಹಾಕಿ ಡೆಕೋರೇಟ್ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಾದಮೇಲೆ ಬರೋದು ವಾಪಸ್. ನಮ್ಮ ಅಕ್ಕ ನೋಡಿ ಅಲ್ಲೂ ಸೆಲ್ಫಿ ಕ್ವೀನ್. ಸೆಲ್ಫಿ ತಗೋತಾನೆ ಇರೋದು ಸ್ನ್ಯಾಪ್ ಹಾಕೋಕ್ಕೆ. ಸದ್ಯ ವೀಡಿಯೋ ಮಾಡೋಕ್ಕೆ ನಮ್ಮ ಕಸಿನ್ ಸಿಸ್ಟರ್ ಒಬ್ಳು ಇದ್ಲು. ಇಲ್ಲ ಅಂದಿದ್ರೆ ವೀಡಿಯೋ ಮಾಡಿ ಹೊಸ್ನೀರು ತರೋದಕ್ಕೆ ಕಷ್ಟ ಆಗ್ತಿತ್ತು. ಸಿಸ್ಟರ್ಸ್. ನಾನು ನಮ್ಮ ಅಕ್ಕ ನಮ್ಮ ರಿಲೇಟಿವ್ಸ್ ಎಲ್ಲರೂ ಪೂಜೆ ಮಾಡಿ ಗಡ್ಗೆ ಈಸ್ಕೊಳ್ಳೋದ ಅಂತ ನಿಂತ್ಕೊಂಡ್ವಿ. ಈಸ್ಕೊಂಡು ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ನಮ್ಮ ಅಕ್ಕಂಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು. ಏಕೆಂದರೆ ನಮ್ಮ ಅಜ್ಜಿ ಗಡ್ಗೆ ಜೊತೆ ಚಂಬು ಕೊಟ್ಟಿದ್ರು. ಆಲ್ರೆಡಿ ನನ್ನ ಹತ್ರ ಒಂದು ಚಂಬಿತ್ತು. ನಮ್ಮ ಅಜ್ಜಿ ಮನೆಗೊಂದು ಬೇಕಿತ್ತು ಹೊಸ್ನೀರು, ಅದಕ್ಕೋಸ್ಕರ ನಮ್ಮ ಅಜ್ಜಿ ಕೊಟ್ಬಿಟ್ರು. ಬಟ್ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು. ನಾವು ಮ್ಯಾನೇಜ್ ಮಾಡಿದ್ವಿ. ನಾನು 2 ಚಂಬು ಇಟ್ಕೊಂಡೆ, ಅವಳೊಂದು ಗಡ್ಗೆ ಇಟ್ಕೊಂಡ್ಳು. ಇಬ್ಬರು ಫೋಟೋ ವೀಡಿಯೋ ಎಲ್ಲನೂ ತಗೊಂಡು ಈಗ ಹೊಸ್ನೀರನ್ನ ತಗೊಂಡು ಮನೆ ಕಡೆ ಹೊರಟ್ವಿ. ಚೆನ್ನಾಗಿತ್ತು ಈ ವರ್ಷ ಒಂಥರ. ಇಬ್ಬರು ಬಂದಿದ್ದು
ನಾವು ಬರೋ ಅಷ್ಟರಲ್ಲಿ ಗಣೇಶನ ಕೂರಿಸ್ಬಿಟ್ಟಿದ್ರು. ಬಟ್ ಪೂಜೆ ಇನ್ನೂ ಆಗಿರಲಿಲ್ಲ. ಪುರೋಹಿತರು ಎಲ್ಲರೂ ಬಂದಿದ್ದರು. ಪಂಚಾಮೃತಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದರು. ಯಾಕಂದರೆ ಪೂಜೆ ಆದ ತಕ್ಷಣ ಪಂಚಾಮೃತ ಕೊಡಬೇಕು ಆ್ಯಂಡ್ ನೈವೇದ್ಯಕ್ಕೆ ಇಡಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಇವನು ಮತ್ತು ನಮ್ಮಣ್ಣ ಇಬ್ಬರು ಬಾಳೆಹಣ್ಣು ಮತ್ತು ಪಂಚಾಮೃತಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತರೋದಕ್ಕೆ ಹೋಗಿ ಮಳೆಯಲ್ಲಿ ಸಿಕ್ಕಾಕೊಂಡು ಇಬ್ಬರು ನೆನ್ಕೊಬಂದಿದ್ದಾರೆ. ಬಟ್ ಅವರು ಹೊಸ ಬಟ್ಟೆ ಒದ್ದೆಯಾಗಿದೆ ಅಲ್ವಾ, ಬೇರೆ ಬಟ್ಟೆ ಹಾಕಲ್ವಂತೆ, ಅದೇ ಬಟ್ಟೆ ಹಾಕ್ಬೇಕಂತೆ. ಅದಕ್ಕೋಸ್ಕರ ಫ್ಯಾನ್ಗೆ ಹೊಣೆ ಹಾಕಿದ್ದಾರೆ. ನಮ್ಮಮ್ಮ ಮತ್ತು ನಮ್ಮ ಬ್ರದರ್ ಸಿಸ್ಟರ್ ಎಲ್ಲರೂ ಬೇಗನೆ ನೀಟಾಗಿ ಕಟ್ ಮಾಡಿ ಪಂಚಾಮೃತನ ಬೇಗನೆ ಮಾಡಿದ್ವಿ. ನಮ್ಮಣ್ಣ ಮೊದಲೇ ಬೈತಿದ್ದ ಬೇಗ ಬೇಗ ಅಂತ, ಯಾಕಂದರೆ ಪುರೋಹಿತರು ಬಂದುಬಿಟ್ಟಿದ್ರಲ್ವ, ಸೊ ಅದಕ್ಕೋಸ್ಕರ ಆದಷ್ಟು ಬೇಗನೆ ಪಂಚಾಮೃತನ ರೆಡಿ ಮಾಡಿಬಿಟ್ವಿ. ಪೂಜೆ ಮಾಡ್ತಾ ಇದ್ದರು. ನಾವು ಪಂಚಾಮೃತ ಮಾಡಿ ಡೈರೆಕ್ಟ್ ಎಂಟ್ರಿ ಕೊಟ್ಬಿಟ್ವಿ. ನೋಡಿ, ನಮ್ಮ ಇಬ್ಬರು ಅಣ್ಣಂದಿರು ನೋಡಿ, ಹೊಸ ಬಟ್ಟೆ ಇಕ್ಕಳ್ದೆ ಬರೀ ಮೈಯಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ಭಕ್ತಿ ನೋಡಿ, ಎಷ್ಟು ಭಕ್ತಿ. ಇಡ್ಗಾಯಿ ಹೊಡೆದಿದ್ದು ಆಯಿತು, ನಮ್ಮ ಗಣೇಶನ ಖುಷಿಯಿಂದ ನಮ್ಮ ಏರಿಯಾಗೆ ವೆಲ್ಕಮ್ ಮಾಡಿದ್ದು ಆಯಿತು. ಇವಾಗ ಏನಿದ್ರು ಪ್ರಸಾದ ಹಂಚ್ಬೇಕಷ್ಟೆ. ನಾವು ಮಾಡಿರೋವಂತಹ ಪಂಚಾಮೃತ ಎಷ್ಟು ಬೇಗ ಮಾಡಿದ್ವಿ ಅಂದರೆ ಗೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಬೇಗ ಮಾಡಿಬಿಟ್ವಿ. ಅಂದರೆ ಎಲ್ಲರೂ ಇದ್ವಲ್ಲ, ಫುಲ್ ಕಸಿನ್ಸ್ ಸ್ಕ್ವಾಡೆ, ಅದರಿಂದ ಬೇಗನೆ ಮಾಡಿದ್ವಿ. ನೋಡಿ, ಫಸ್ಟ್ ಯಾವತ್ತೂ ಬರೋದು ಪ್ರಸಾದಕ್ಕೆ ಅಂದರೆ ಚಿಕ್ಕ ಮಕ್ಕಳೇ. ನೀವು ಏನಾದರೂ ಚಿಕ್ಕ ವಯಸ್ಸಲ್ಲಿ ಪ್ರಸಾದ ಅಂದರೆ ಫಸ್ಟ್ ಹೋಗಿ ನಿಂತ್ಕೋತಿದ್ದಿದ್ರೆ, ಪ್ರಸಾದ ಅಂದರೆ ಫುಲ್ ಇಷ್ಟಪಡ್ತಿದ್ರೆ, ಕೆಳಗಡೆ ಕಮೆಂಟಲ್ಲಿ ಹೌದು ಅಂತ ಕಮೆಂಟ್ ಹಾಕಿ. ನೋಡಿ, ನಮ್ಮ ಅಕ್ಕ ನನ್ನ ತಂಗಿ ನನ್ನನ್ನು ವೀಡಿಯೋ ಮಾಡೋದಕ್ಕೆ ಬಿಟ್ಬಿಟ್ಟು ಹೇಗೆ ನನ್ನ ಬಿಟ್ಟು ಸೆಲ್ಫಿ ತೊಗೋತಿದ್ದಾರೆ ಅಂತ. ನಮ್ಮ ಗಣೇಶ ಫೈನಲಿ ಬಂದು ಕೂತಿದ್ದಾಯಿತು. ನೋಡಿ, ಇವರೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸ್ ನಮ್ಮ ಗಣೇಶನ ವೆಲ್ಕಮ್ ಮಾಡೋದಕ್ಕೆ ಬಂದಿದ್ದಾರೆ. ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣಂದಿರು ಎಲ್ಲರೂ ಸೇರಿ ನಮ್ಮ ಗಣೇಶ ನಮ್ಮ ಏರಿಯಾಗೆ ಬಂದಿರೋದನ್ನ ಫುಲ್ ಖುಷಿಯಿಂದ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ನಾವು ಡ್ಯಾನ್ಸ್ ಮಾಡಿ ಎಲ್ಲ ಹೋದಾದ್ಮೇಲೆ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದು ಅವರು ಕೂಡ ಡ್ಯಾನ್ಸ್ ಎಲ್ಲ ಮಾಡಿ ಅವರು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.